ಲೈಂಗಿಕ ದೌರ್ಜನ್ಯ ಆರೋಪದಡಿ ಅಪ್ಪ ಮಗ ಇಬ್ಬರಿಗೂ ಕೂಡ ನಿಜಕ್ಕೂ ಕುಣಿಕೆ ಈಗ ಬಿಗಿ ಆಗ್ತಾ ಇದೆ. ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಬಿಗ್ ಶಾಕ್. ಅಪ್ಪ ಮಗನಿಗೆ ಮಹಾ ಸಂಕಷ್ಟ ಎದುರಾಗಿದೆ. ಪೆನ್ ಡ್ರೈವ್ ಉರುಳು ಬಿಗಿ ಆಗ್ತಾ ಇದೆ. ಯಾಕಂದ್ರೆ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ ಈಗ ಅತ್ಯಾಚಾರದ ಕೇಸ್ ಆಗಿ ಬದಲಾಯಿತು. ಯಾಕಂದ್ರೆ SITಗೆ ಅತ್ಯಾಚಾರದ ದೂರು ಕೊಟ್ಟಿದ್ದಾರೆ ಮತ್ತೊಬ್ಬ ಮಹಿಳೆ. ಈಗ ಒಂದು ದೂರಲ್ಲ, ಎರಡೆರಡು ದೂರು. 161 ಅಡಿ ನೀಡಿದಂತಹ ಹೇಳಿಕೆಯಲ್ಲಿ ರೇಪ್ ಆರೋಪ ಮಾಡಿದ್ದಾರೆ ಮಹಿಳೆ. ಈಗ ಸಂತ್ರಸ್ತೆಯ ದೂರನ್ನ ಆಧರಿಸಿ ರೇಪ್ ಸೆಕ್ಷನ್ ಅನ್ನ ಸೇರ್ಪಡೆ ಮಾಡೋದಕ್ಕೆ SIT ಮುಂದಾಗಿದ್ದು, SIT ಮನವಿಯನ್ನ ಕೂಡ ಪುರಸ್ಕರಿಸಿ ರೇಪ್ ಕೇಸ್ ದಾಖಲಿಸುವುದಕ್ಕೆ ಕೋರ್ಟ್ ಸಮ್ಮತಿ ಕೊಡ್ತಾ ಇದೆ. ಮಹಿಳೆ ಹೇಳಿಕೆಯನ್ನು ಆಧರಿಸಿ ರೇವಣ್ಣ ಪ್ರಜ್ವಲ್ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗುತ್ತೆ ಅಂತಂದ್ರೆ ಅಪ್ಪ ಮಗ ಇಬ್ಬರಿಗೂ ಕೂಡ ಬಂಧನದ ಭೀತಿ. ನೋಟಿಸ್ ಕೊಡದೆ ರೇವಣ್ಣ ಅವರನ್ನ ಬಂಧಿಸೋದಕ್ಕೆ SITಗೆ ಅವಕಾಶ ಇರುತ್ತೆ. ಈ ಮಧ್ಯೆ ನಿರೀಕ್ಷಣಾ ಜಾಮೀನಿಗೆ ಎಚ್ ಡಿ ರೇವಣ್ಣ ಅರ್ಜಿ ಹಾಕಿದ್ದಾರೆ. ಆ ಭವಿಷ್ಯ ಕೂಡ ಅಂದ್ರೆ ರೇವಣ್ಣ ಜಾಮೀನು ಭವಿಷ್ಯ ಇವತ್ತು ಹೊರಬಿಡುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಅರ್ಜಿ ವಿಚಾರಣೆ ನಡೆಯುತ್ತೆ. ಹಾಗಿದ್ರೆ ಏನಾಗಬಹುದು? ಇವತ್ತೇ ಅರೆಸ್ಟ್ ಆಗಿಬಿಡ್ತಾರಾ ಮಾಜಿ ಸಚಿವ ಎಚ್ ಡಿ ರೇವಣ್ಣ? ಮಧ್ಯಂತರ ಜಾಮೀನು ಕೊಡಿ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡ್ತಾರೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ SITಗೆ ಕೋರ್ಟ್ ನೋಟಿಸ್ ಕೊಟ್ಟಿದೆ. ವಿಚಾರಣೆ ಇವತ್ತಿಗೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿದೆ. ರೇವಣ್ಣ ಪರ ವಕೀಲ ಮೂರ್ತಿ ನಾಯಕ್ ವಾದ ಮಾಡ್ತಿದ್ರು. ಈಗ ಸದ್ಯದ ಚಿತ್ರಣ ನೋಡ್ತಾ ಹೋದ್ರೆ ರೇವಣ್ಣ ಅವರಿಗೆ ಢವಢವ ಶುರುವಾಗಿದೆ. ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಇದ್ದಾರೆ, ಜೊತೆಗೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ರಮೇಶ್, ಸದ್ಯದ ಚಿತ್ರಣ ನೋಡ್ತಾ ಹೋದಾಗ ಕುಣಿಕೆ ಮತ್ತಷ್ಟು ಬಿಗಿಯಾದಂತೆ ಕಂಡು ಬರ್ತಾ ಇದೆ. ಮತ್ತೊಂದು ಈಗ ಕಂಪ್ಲೇಂಟ್ ದಾಖಲಾಗಿದೆ, ಅದು ಕೂಡ ಅತ್ಯಾಚಾರದ ಕೇಸ್ ಈಗ ದಾಖಲಾಗ್ತಾ ಇರುವಂಥದ್ದು. ಇದು ಎಷ್ಟು ಪ್ರಬಲ ಆಗುತ್ತೆ, ಕೇಸನ್ನು ಎಷ್ಟು ಪ್ರಬಲ ಮಾಡುತ್ತೆ, ಜೊತೆಗೆ ಯಾವ ರೀತಿಯಲ್ಲಿ ಕಂಟಕಪ್ರಾಯ ಆಗುತ್ತೆ ರೇವಣ್ಣ ಮತ್ತವರ ಪುತ್ರನಿಗೆ? ಪ್ರತಿಮಾ, ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ತಂದೆ ಎಚ್ ಡಿ ರೇವಣ್ಣ ಇಬ್ಬರಿಗೂ ಕೂಡ ಸಂಕಷ್ಟ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ FIR ನಲ್ಲಿ ಕೇವಲ ಲೈಂಗಿಕ ದೌರ್ಜನ್ಯ ಅನ್ನುವಂಥ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಅಷ್ಟೊಂದು ಏನು ಗಂಭೀರತೆ ಇರಲಿಲ್ಲ. ಎಲ್ಲ ಒಂದು ಕಡೆ ವಿಚಾರಣೆಗೆ ಹೋದ್ರೆ ವಿಚಾರಣೆನ ನಡೆಸಿ ಹೊರಗಡೆ ಬರಲಿಕ್ಕೆ ಅವಕಾಶಗಳಿತ್ತು. ಅಂದ್ರೆ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇಲ್ಲದೆ ಇರುವಂತಹ ಸೆಕ್ಷನ್ಗಳು ಅದಾಗಿದ್ವು. ಹಾಗಾಗಿ ಅವರೆಲ್ಲ ಒಂದು ಕಡೆ ಏನೋ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂತದ್ದಾಗ್ಲಿ ಮತ್ತೆ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಯಾವಾಗ ಮೊನ್ನೆ ಅಂದ್ರೆ ಬುಧವಾರದ ದಿನ ಒಬ್ಬ ಸಂತ್ರಸ್ತ ಮಹಿಳೆ ಬಂದು SIT ಮುಂದೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಪೊಲೀಸರ ಮುಂದೆ CRPC ಸೆಕ್ಷನ್ 161 ಅಡಿ ಏನೋ ದೂರ ಅಂದ್ರೆ ಹೇಳಿಕೆಯನ್ನ ಕೊಡ್ತಾರೆ. ಹೇಳಿಕೆಯಲ್ಲಿ ಅಂದ್ರೆ ಸ್ಪಷ್ಟವಾಗಿ ರೇವಣ್ಣ ಆಗಲಿ ಅಥವಾ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವುದಕ್ಕೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಮಾಡಿರುವಂತದ್ದು. ಆ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅವರಂದ್ರೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ FIR ಗೆನೆ 376 ಕ್ಲಾಸ್ 2 ಒಂದು ಸೆಕ್ಷನ್ ಅನ್ನ ಆಡ್ ಮಾಡಲಿಕ್ಕೆ ಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ರು. ನಿನ್ನೆ ಮ್ಯಾಜಿಸ್ಟ್ರೇಟ್ ಆ ಒಂದು ಮನವಿಯನ್ನ ಪುರಸ್ಕಾರ ಮಾಡಿ ಏನೋ ಅತ್ಯಾಚಾರದ ಸೆಕ್ಷನ್ ಅನ್ನ ಹಾಕ್ಲಿಕ್ಕೆ ಕೂಡ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅದು ಅನುಮತಿ ಕೊಟ್ಟ ನಂತರ ಅದೇ ಮಹಿಳೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ 164 ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಈ ಎಲ್ಲ ಪ್ರಕ್ರಿಯೆಗಳು ನೋಡ್ತಾ ಹೋದ್ರೆ ಎಚ್ ಡಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣಗೆ ಒಂದು ಈ ಪೆನ್ ಡ್ರೈವ್ ಉರುಳು ಮತ್ತಷ್ಟು ಬಿಗಿ ಆಗ್ತಾ ಇದೆ. ಇದು ಒಂದ್ ಕಡೆ ಆದ್ರೆ ಅಂದ್ರೆ ಹೊಳೆನರಸೀಪುರ FIR ನಲ್ಲಿ ಕೂಡ ರೇವಣ್ಣ ಮತ್ತೆ ಪ್ರಜ್ವಲ್ ಇಬ್ಬರ ಮೇಲೆಯೂ ಕೂಡ 376 ಕೇಸ್ ಅಂದ್ರೆ ರೇಪ್ ಕೇಸು ದಾಖಲಾಗುತ್ತೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ CID ಮುಂದೆ ಬಂದು ಹೇಳಿಕೆಯನ್ನ ಸಂತ್ರಸ್ತರು ಕೊಟ್ಟಂತ ಒಂದು ಮಾಹಿತಿಯನ್ನು ಇಟ್ಕೊಂಡು ಬೆಂಗಳೂರಿನ CID ಸೈಬರ್ ಸೆಲ್ ನಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಅದು ಕೂಡ 376 ಅಂದ್ರೆ ಅತ್ಯಾಚಾರದ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಮತ್ತೆ ಈ FIR ನಲ್ಲಿ ಕೇವಲ ಪ್ರಜ್ವಲ್ ರೇವಣ್ಣ ಅವರನ್ನ ಮಾತ್ರ FIR ನ ಮಾಡಿರುವಂತದ್ದು. ಅಂದ್ರೆ ನೋಡ್ತಾ ಹೋದ್ರೆ ರೇವಣ್ಣ ವಿರುದ್ಧ ಒಂದು 376 ಪ್ರಕರಣ ಆದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ 2 376 ಕೇಸ್ ಅಂದ್ರೆ ರೇಪ್ ಕೇಸು ದಾಖಲಾಗಿರುವಂತದ್ದು. ಹಾಗಾಗಿ ಇದನ್ನ ಎಲ್ಲ ಒಂದ್ ಕಡೆ ಆರಂಭದ ಹಂತದಲ್ಲಿ ಲಘುವಾಗಿ ತೆಗೆದುಕೊಂಡ್ರು ಕೂಡ ದಿನೇ ದಿನೇ SIT ತನಿಖೆಯನ್ನ ಮಾಡ್ತಾ ಹೋದಂತೆ ತನಿಖೆ ಸಂದರ್ಭದಲ್ಲಿ ಸಿಕ್ಕಂತಹ ಒಂದಷ್ಟು ಮಾಹಿತಿಗಳು ಮತ್ತೆ ಸಂತ್ರಸ್ತರು ಕೊಟ್ಟಂತ ಹೇಳಿಕೆಗಳು ರೇವಣ್ಣ ಅವರ ಕುಟುಂಬಕ್ಕೆ ಒಂದಷ್ಟು ದೊಡ್ಡ ಸಂಕಷ್ಟವನ್ನ ಏನೋ ತಂದೊಡ್ತಾ ಇರುವಂತದ್ದು. ಮತ್ತೆ 376 ಕ್ಲಾಸ್ 2 ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೋಡ್ತಾ ಹೋದ್ರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ತಮ್ಮ ಅಧೀನದಲ್ಲಿ ಬರುವಂತಹ ಮತ್ತೆ ಆ ಪಬ್ಲಿಕ್ ಸರ್ವೆಂಟ್ ತಮ್ಮ ಅಧಿಕಾರವನ್ನು
ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬರ ಮೇಲೆ ಏನೋ ಅತ್ಯಾಚಾರವನ್ನು ಮಾಡಿ, ಅದು ಕನ್ಸೆಂಟ್ ಆಗಿದ್ರು ಕೂಡ ಕನ್ಸೆಂಟ್ ಯಾವ ರೀತಿ ಆಯಿತು ಅಂದರೆ ಅವರಿರುವಂತಹ ಅಧಿಕಾರದ ಪ್ರಭಾವ ಮತ್ತೆ ಎದರಿಸಿ ಬೆದರಿಸಿ ಆ ಮೂಲಕ ಕನ್ಸೆಂಟ್ ತೆಗೆದುಕೊಂಡಿದ್ರು ಕೂಡ ಅದು ಕನ್ಸೆಂಟ್ ಇದ್ರೂ ಕೂಡ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮತ್ತೊಬ್ಬರ ಅಂದರೆ ಮಹಿಳೆಯ ಜೊತೆ ಈ ರೀತಿ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ ಅದರಲ್ಲಿ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅವರು ಎದರಿಸಿ ಬೆದರಿಸಿ ಕನ್ಸೆಂಟ್ ತೆಗೆದುಕೊಂಡಿದ್ರು ಅನ್ನುವಂಥದ್ದಾದ್ರೂ ಕೂಡ 376(2) ಅಲ್ಲಿ ಅಪ್ಲೈ ಆಗುತ್ತೆ. ಹಾಗಾಗಿ 376(2) ಅನ್ನುವಂತಹ ಒಂದು ಸೆಕ್ಷನ್ ಅನ್ನ ಅಂದ್ರೆ ಸ್ಪಷ್ಟವಾಗಿ SIT ಉಲ್ಲೇಖವನ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಒಬ್ಬ ಅಧಿಕಾರದಲ್ಲಿರುವಂತಹ ಒಬ್ಬ ಸಂಸದ, ಒಬ್ಬ ಪಬ್ಲಿಕ್ ಸರ್ವೆಂಟ್ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ರೇವಣ್ಣ ಕೂಡ ಒಂದು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು, ನೆನ್ನೆ ವಿಚಾರಣೆಗೆ ಬಂತು. ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಕೂಡ 376 ಸೆಕ್ಷನ್ ಅನ್ನು ಆಡ್ ಮಾಡುವಂತ ಪ್ರಯತ್ನಗಳಾಗಿದೆ ಅನ್ನುವಂತ ಉಲ್ಲೇಖವನ್ನ ಮಾಡ್ತಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅನ್ನುವಂತ ಸೂಚನೆಯನ್ನು ಕೊಟ್ಟು SITಗೆ ನೋಟಿಸ್ ಅನ್ನು ಕೊಟ್ಟಿತ್ತು. SIT ಕೂಡ ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಅಂದ್ರೆ ಇಲ್ಲಿಯವರೆಗೆ ನಡೆದಂತಹ ವಿಚಾರಣೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ ಅದನ್ನ ಕೋರ್ಟಿಗೆ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ರೇವಣ್ಣ ಅವರ ಕನಸಿಗೆ ಅಂದ್ರೆ ಏನೋ ನಿರೀಕ್ಷಣಾ ಜಾಮೀನನ್ನ ಸಿಗುತ್ತೆ, ಪಡ್ಕೊಳ್ಬಹುದು ಅನ್ನುವಂತ ಒಂದು ಆಸೆಗೆ ತಣ್ಣೀರೆಚ್ಚುವಂತ ಎಲ್ಲ ಸಾಧ್ಯತೆಗಳು ಈ ಹಂತದಲ್ಲಿ ಕಂಡು ಬರ್ತಾ ಇರುವಂತದ್ದು. ಪ್ರತಿಮಾ, ಎಸ್, ನಿಜ ನಿಜ ರಮೇಶ್. ಪ್ರಶಾಂತ್, ಸದ್ಯದ ಚಿತ್ರಣ ನೋಡ್ತಾ ಹೋದಾಗ ನಾವು ಆಗ್ಲೇ ಬ್ರೇಕ್ ಮುನ್ನ ಪ್ರಜ್ವಲ್ಗೆ ಬಂದೊದಗಿರುವಂತಹ ಕಂಟಕ ಮಾತಾಡ್ತಾ ಇದ್ವಿ. ಆದ್ರೆ ಈಗ ರೇವಣ್ಣ ಅವರ ಪಾಲಿಗೂ ಕೂಡ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಬಹಳ ದೊಡ್ಡ ಪ್ರಶ್ನೆಯಾಗಿರುತ್ತಾ ಅಂತ. ಪ್ರತಿಮಾ, ನಿಶ್ಚಿತವಾಗಿ ಅತ್ಯಾಚಾರದಂತಹ ಒಂದು ಪ್ರಕರಣದಲ್ಲಿ ಮ್ಯಾಜಿಸ್ಟ್ರೇಟ್ ಎದುರುಗಡೆ 161 ಸ್ಟೇಟ್ಮೆಂಟನ್ನು ಕೊಟ್ಟ ನಂತರ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ಪೊಲಿಟಿಕಲಿ ಮತ್ತು ಲೀಗಲಿ ತುಂಬ ವಲ್ನರೇಬಲ್ ಪೊಸಿಷನ್ನಲ್ಲಿದ್ದಾರೆ ಅಂತಕ್ಕಂಥದ್ದು ಒಂದು ಸ್ಪಷ್ಟ. ಯಾಕಂದರೆ 2012ರ ಪ್ರಕರಣ ಮತ್ತು ಮನೆ ಕೆಲಸದವಳು ಹಾಕಿರ್ತಕ್ಕಂಥ ಈ ಎಲ್ಲ ಪ್ರಕರಣದಲ್ಲಿ ಕುಣಿಕೆ ಬಿಗಿಯಾಗ್ತಾ ಸಾಗುತ್ತೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಇದರಿಂದ JDSಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ದೇವೇಗೌಡರ ಇಳಿ ವಯಸ್ಸಲ್ಲಿ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಆಗುತ್ತೆ, ಮತ್ತು BJPಗೆ JDSನ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಎಷ್ಟು ಡ್ಯಾಮೇಜ್ ಆಗುತ್ತೆ, ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ಕೇವಲ ರೇವಣ್ಣ ಕುಟುಂಬ ಅಂತಕ್ಕಂಥದ್ದಿಲ್ಲ. ರೇವಣ್ಣ ಕುಟುಂಬದ ಈ ಒಂದು ಸುಳಿಗಳು ಒಬ್ರಿಗೊಬ್ರು ಸುತ್ತಕೊಳ್ತಾ ಹೋಗ್ತಾ ಇದೆ. ಆ ಕಾರಣದಿಂದ ಈ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ನಿಶ್ಚಿತವಾಗಿದೆ. ಅನೇಕ ಬಾರಿ ಏನಾಗುತ್ತೆ, ರಾಜಕಾರಣಿಗಳ ವಿರುದ್ಧದ ಪ್ರಕರಣ ಮೊದಲ 10 ದಿನ 12 ದಿನ ಭಾಳ ಸುದ್ದಿ ಆಗುತ್ತೆ, ನಂತರದ ಸಂದರ್ಭದಲ್ಲಿ ಅವ್ರ ಮೇಲೆ ಏನೂ ಕ್ರಮ ಆಗಲ್ಲ. ಇಂಥದ್ದೆಲ್ಲ ನಾವು ಭಾಳ ಸಂದರ್ಭದಲ್ಲಿ ನೋಡಿದ್ವಿ. ಆದರೆ ಈ ಪ್ರಕರಣದಲ್ಲಿ ಇಡೀ ಸಿಡಿಗಳು ದೇಶದಾದ್ಯಂತ ಓಡಾಡ್ತಾ ಇವೆ. ಚುನಾವಣೆ ಇರೋದ್ರಿಂದ ಪಕ್ಷ ವಿಪಕ್ಷಗಳು ಕೂಡ ಇದನ್ನು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇವೆ. ಇನ್ನೊಂದು ಕಡೆ ಹಾಸನದ ಪೊಲೀಸರು ಮತ್ತು SIT ಮೇಲೂ ಕೂಡ ಒತ್ತಡ ಇದೆ. ಈ ಪ್ರಕರಣದಲ್ಲಿ ತಳದವರೆಗೆ ಹೋಗಿ ಏನಿದೆ ಅಂತಕ್ಕಂಥದ್ದನ್ನು ತನಿಖೆ ಮಾಡಿ ಅಂತಕ್ಕಂಥದ್ದು. ಹೀಗಾಗಿ ನಿಶ್ಚಿತವಾಗಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆಯಲ್ಲಿ ಏನಾಗುತ್ತೆ, ಒಂದು ವೇಳೆ ರಿಜೆಕ್ಟ್ ಆದರೆ ರೇವಣ್ಣನವರ ಬಂಧನ ಆಗತ್ತಾ, ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾ ಇದ್ದಂತೆ ಲುಕೌಟ್ ನೋಟಿಸ್ನ ಕಾರಣದಿಂದ ಅವರ ಬಂಧನವಾಗತ್ತಾ, ಈ ಎಲ್ಲ ಅಂಶಗಳು ನಿಶ್ಚಿತವಾಗಿ ರೇವಣ್ಣನವರ ಕುಟುಂಬದ ಭವಿಷ್ಯದ ರಾಜಕಾರಣ ಮತ್ತು ಅವರ ಕುಟುಂಬದ ಈ ಲೀಗಲಿ ಅವರ ಕುಟುಂಬ ಟ್ಯಾಂಗಲಲ್ಲಿ ಬೀಳುತ್ತಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ನಿಜ ನಿಜ ಪ್ರಶಾಂತ್. ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.